ನಮಸ್ಕಾರ ಎಲ್ರಿಗೂ. ನಾವು ಎಷ್ಟೇ ವೆರೈಟಿ ಫುಡ್ ತಿಂದ್ರು ಕೂಡ ಬೇಳೆ ಸಾರಷ್ಟು ಕಂಫರ್ಟ್ ಫುಡ್ ಯಾವ್ದು ಇಲ್ಲ ಅಂತ ಹೇಳ್ಬೋದು. ಅದ್ರಲ್ಲೂ ಊರಿಗೆಲ್ಲಾದ್ರೂ ಹೋಗ್ ಬಂದ್ರೆ ಮನೇಲಿ ಒಂದ್ ಬೇಳೆ ಸಾರ್ ಮಾಡ್ಕೊಂಡ್ ತಿನ್ನೋಣ ಅಂತ ಅನ್ಸುತ್ತೆ. ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಮಾಡುವಂತ ರೆಸಿಪಿ ಇದು. ಒಂದ್ ಕುಕ್ಕರ್ಗೆ ಸ್ವಲ್ಪ ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆನ ಹಾಕೊಂಡಿದ್ದೀನಿ. ಬೇಳೆನ ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದ್ ಈರುಳ್ಳಿ, 2 ಟೊಮೆಟೊ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸ್ಪ್ರಿಂಗ್ ಆನಿಯನ್, ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ, 1 ಸ್ಪೂನ್ ಅಷ್ಟು ಎಣ್ಣೆ, ನೀರ್ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ. ಬೇಳೆಗೆ ಎಣ್ಣೆ ಹಾಕೋದ್ರಿಂದ ಹೊರಗಡೆ ನೀರು ಉಕ್ಕಿ ಬರುವಂತ ಚಾನ್ಸಸ್ ಕಮ್ಮಿ ಇರುತ್ತೆ. ಈಗ ಸುಮಾರು ಒಂದ್ 4-5 ವಿಸಿಲ್ ಆದ್ಮೇಲೆ ಕುಕ್ಕರ್ ತಣ್ಣಗಾಗಿದೆ. ಇವಾಗ ನಾನ್ ಮಸ್ತ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದ್ ಪಾತ್ರೆ ಇಟ್ಟು ಅದಕ್ಕೆ 1-2 ಚಮಚ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಹಿಂಗು ಇಷ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರ್, 2 ಸ್ಪೂನ್ ಸಾಂಬಾರ್ ಪೌಡರ್ ನ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಮಸ್ಕೊಂಡಿದ್ ಬೇಳೆನ ಸೇರಿಸ್ಬಿಟ್ಟು ಸ್ವಲ್ಪ ನೀರ್ನ ಹಾಕ್ಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಾಂಬಾರ್ ಚೆನ್ನಾಗಿ ಕುದಿ ಬಂದ್ಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಫೈನಲ್ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಫೈನಲ್ ಆಗಿ ಸಾಂಬಾರ್ ರೆಡಿ ಆಗಿದೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಸಾಂಬಾರ್ ಹಾಕೊಂಡು ತಿಂತಾ ಇದ್ರೆ ಟೇಸ್ಟಿ ಮತ್ತೆ ಕಂಫರ್ಟ್ ಫೀಲ್ ಆಗುತ್ತೆ. ಈ ರೆಸಿಪಿ ಇಷ್ಟ ಆದ್ರೆ ಖಂಡಿತ ಶೇರ್ ಮಾಡಿ.